ಇದು ಹುಷಾರಿಲ್ದ ಮನೆ ಬಿಟ್ಟವ್ರೆ, ಕೆಲ್ಸಕ್ಕೆ ಬರೀ ಟೈಮ್ ಐತೆ, ಎಲ್ಲ ಹಂಗಂಗೆ ಚೆಲ್ಲಾಡ್ತವೆ. ಇಲ್ಲಿ ಪಾತ್ರ ನನಗೆ ಚೆಲ್ಲಾಡ್ತವೆ. ಬೆಂಗಳೂರಲ್ಲೆಲ್ಲ ಹುಷಾರಿಲ್ಲಕ್ಕ, ಸುಮ್ಮಿರ್ಲ ಬೈತಾವನೇನೋ. ಸುಮ್ಮಿರ ಅವ್ರು ಹುಷಾರಿಲ್ಲ ಅಂದಾಗ ಹಂಗಾಗಿ ಬಿಟ್ಟಾಗ್ಬಿಟ್ರೆ ಅತ್ತಿಕಾಯಿ ಮಡಿಕ ಕ್ಯಾರಸ್ತ ಸ್ವಲ್ಪ ತೊಳೆಬಿಟ್ಟು ಹೋಗ್ತೀನಿ. ನನ್ನ ಊಟದ ಬಾಕ್ಸು ಎಲ್ಲವ ಏನು ಮಾಡ್ತೀನಿ. ಕೆಲಸ ಮಾಡ್ಬೇಕಾರೆ ರಾಶಿ ರಾಶಿ ತಂದು ಹೊಡ್ತಾರೆ ಅಲ್ಲಿ ಇಳುವರಲ್ಲಿ. ಸ್ವಲ್ಪ ನೆನ್ಸ್ಕೊಂಡ್ರಿ ಈಗ ಮನೆಯಲ್ಲಿ ಅವ್ರು ಹುಷಾರಿಲ್ಲ ಅಂದ್ರೆ ಒಂದು ಪಾತ್ರೆ ಕೂಡ ಕಳ್ತೀವಲ್ಲ, ಅಳ್ದಿರಲ್ಲ ಅಂದ್ಬಿಟ್ಟು ಇದು ಬರುತ್ತೆ. ಓಯ್ ಹೇಳ ಆಸ್ಪತ್ರೆಗಾರವನ ಅಲ್ಲಿ ಹುಷಾರಿಲ್ದಲೆ ಮನೆಗೆ ಕಬಿಟ್ಟಿದ್ದಾರೆ. ತಡೆವ ಅವ್ನು ನೋಡ್ತಾನಲ್ಲಿ ಗೋಡೆ ಇಲ್ಲ ಎದರು ನೋಡಿಲ್ಲ ಇವು ಯಾವತ್ತಿರೋದ ನೋಡಿ ಇದ ಕಾಪಿ ಕುಡಿಯುತ್ತೆ, ಕಾಪಿ ಕಸ್ಕೊಡ್ತೇವೆ, ಕಾಪಿ ಕಸ್ಕೊಂಬತ್ತೆ. ಮೇಡಮ್ ಅವರು ಮನೆ ಕಂಬಿಟ್ಟಿದ್ದಾರೆ, ಕಾಪಿ ಕಸ್ಕೊಂಡು ಎಲ್ಲ ಎದ್ದು ಹಸೆ ಎಲ್ಲ ಕಟ್ಟಾಕ್ತೆ. ಬೆಳಿಗ್ಗೆ ಎದ್ದು ಎಲ್ಲ ಕಟ್ಟಾಕ್ಬಿಟ್ಟು ನೀರು ಹಾಕಿ ಮಾಡಿದ್ದೀನಿ. ಇನ್ನು ಮನಗಿದ್ದಾರೆ, ಹುಷಾರಿಲ್ಲ. ಮಲ್ಲಿ ಒಂದು ಪಾತ್ರೆ ಒಂದು ಕರೆಕ್ಟ್ ಐತೆ ಗೊತ್ತಾಗಲ್ಲ. ಹುಷಾರಿದ್ದು ಚೆನ್ನಾಗಿದ್ರೆ ಎಷ್ಟೊತ್ತಿಗೆಲ್ಲ ಎದ್ದು ಅವಳೆ ಮಾಡಿರೋಳು. ಹುಷಾರಿಲ್ಲ ಅಡುಗೆ ಮಾಡಿ ಕಾಪಿ ನೋಡಿ. ಈಗ ಬಂದು ಹುಷಾರಿಲ್ಲ ಅಂದ್ರೆ ಬಂದು ಕಾಪಿ ಮಾಡಿಕೊಡ್ತೇವೆ. ಇನ್ನು ಪಾತ್ರೆ ದಡ ಬಡ ಅನ್ಸೋದು ನೋಡಿ. ಅಡುಗೆ ಮನೆ ಎಲ್ಲಿ ಜಾಸ್ತಿ ಗಲೀಜು ಮಾಡ್ಬಿಡ್ತಾರ ಅಂದ್ಬಿಟ್ಟು ಒಂದೊಂದು ಎಲ್ಲೆಲ್ಲಿ ಕೆಡ್ತಾರೆ ಗೊತ್ತಾ.
ಅವಾಗಲಿಂದ ಕಾಫಿ ಇರ್ತಾನೆ ಇದ್ದೀವಿ. ಇದು ಹುಡುಕ್ತಿದ್ದೆ ಕಣ. ಚೆನ್ನಾಗಿರುತ್ತೆ ಎಲ್ಲ ನೆಂದವ ಕಣ ಮಳೆ ಬಂದು. ಅಲ್ಲ ಕಣಪ್ಪ, ಹುಷಾರಿಲ್ಲ ತಿಂಡಿ ಮಾಡ್ಕೊಡ್ತೀಯ ಅಂತ ನೀನು ಅಡುಗೆ ಮನೆ ಸುಮ್ಮನೆ ಅವಾಗಲಿಂದ ದಡ ಅಂತ ಅನ್ನಿಸ್ತಾನೆ ಇದೆಯಾ. ಅವ್ನು ಕಾಫಿ ಕೊಡಲಿಲ್ಲ, ಕಾಫಿಯಿಂದನೇ ಕಷ್ಟ. ಅಯ್ಯಪ್ಪ ಅದೇ ಅಡುಗೆ ಮನೆಯಲ್ಲ ಒಂದು ಸಾಮಾನು ಗೊತ್ತಿಲ್ಲ, ಒಂದು ಸಾಮಾನು ಇಲ್ಲ. ಸುಮ್ಮನೆ ನಿಂತ್ಕೊಳ್ಳೋದ್ರಲ್ಲಿ ಅಡುಗೆ ಮನೆಗೆ ಹೋಗಿ ಹುಡಿಕೊಂಡು ಮಧ್ಯಾಹ್ನ ಆಯ್ತದಪ್ಪ. ನಿಂಗೆ ಕಾಫಿ ಕಾಸ್ಕೊಡೋದೆ ನನಗೆ. ಇವತ್ತಂತ ತಿಂಡಿ ಮಾಡಿಕೊಟ್ಬಿಡು. ಏನು ಮಾಡ್ತೀವಿ ಸ್ಪೆಷಲ್ ಇವತ್ತು? ಅಂಥವೆಲ್ಲ ನೆನ್ನೆನೇ ಹುಷಾರಿಲ್ಲ ಅಂತ ಪರೋಟ ತಗೊಬಂದಿದೀಯ, ಬೆಳಗ್ಗೆ ಬೇಯಿಸ್ಕೊಳ್ಳೋಣ ಅಂತವ. ಪರೋಟನೇ ಮಾಡ್ತೀಯಾ? ಚೂರು ಗೊಜ್ಜೆ ಮಾಡಿಬಿಟ್ಟು ಪರೋಟ ಮಾಡಂತೆ. ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಎಲ್ಲ ಹಚ್ಚಿ ಗಡ್ಡಿ ಮಾಡಿಕೊಡ್ತೀನಿ ನಾಳೆ. ಅಲ್ಲ ಅವ್ರು ಒಂದಿನ ಹುಷಾರಿಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ವಲ್ಲ. ನಮಗೆ ಯಾವೆಲ್ಲ ಹುಷಾರಿಲ್ಲ, ಎಷ್ಟು ಡೈಲಿ ಮಾಡ್ತಾರಲ್ಲ, ಹೆಂಗೆ ಮಾಡ್ಬೇಕು ಅವ್ರು ಅಲ್ವತ್ತರ. ಇನ್ನು ಒಂದಿನ ಹುಷಾರಿಲ್ಲ ಅಂದ್ರೆ ಏನು ಅಡುಗೆ ಮಾಡ್ಕೊಡೋಕ್ಕಾಗಲ್ಲ. ಕಾಫಿ ಕಡೆ ಎಷ್ಟೊತ್ತಾಗೋಯ್ತು. ಹಚ್ಕೊಡ್ತೀನಿ ಸುಮ್ಮನೆ ಬಡಬಡ್ನೀಗ. ರಾತ್ರಿ ಮಳೆ ಬಂದು ಸುಮಾರು ಜಾಸ್ತಿ ಹೋಗಿಲ್ಲ ಮಳೆ. ಹಂಗೆ ಸ್ವಾನೆ ಹೊಂಟೋಯ್ತು. ಎಚ್ಚರಿಕಾಯಿ ಇರ್ತಾರೆ ಅವಾಗ. ಸಣ್ಣ ಕಚ್ಚನ ಹಂಗೆ ಒಗ್ಗರಣೆ ಉಗಿ ಹಾಕಲ್ವಾ? ಮಾಡ್ದ ಚಿಕನ್ನ? ರಾತ್ರಿ ಮಾಳು ಹುಯ್ತೈತೆ ಅಂತ ಅಂದಿದೀಯ, ಎದ್ಬಿಟ್ಟ ಒಲೆ ಮುಚ್ಚಿಲ್ಲ ನೀನು. ಓಡಾಡ್ತಿದ್ದ ಮಳೆ ಹೆಂಗೆ ಹುಯ್ತದೆ ಅಂತ ನೋಡ್ಕೊಂಡು. ಏನು ನಾನು ಕಾಫಿ ಕಾಸ್ಕೊಟ್ಬಿಡ್ತೀನಿ, ನಾನು ತಿಂಡಿ ಮಾಡ್ತೀನಿ, ಎದಳ್ಳ ಮ್ಯಾಕೆ ಅಂತ ಅಂದ್ಬಿಟ್ಟು ಪುಣ್ಯಾತ್ಮ ಎಬ್ರಿಸೋವರೆಗೂ ಅಷ್ಟೇ ಅಂದಿದ್ದು ಫ್ರೆಂಡ್ಸ್. ಆಮೇಲೆ ಒಲೆ ಇದಾಗ್ತೈತೆ, ಹಚ್ಕೊಳ್ತಾ ಇಲ್ಲ, ಗ್ಯಾಸ್ ಮೇಲೆ ಮಾಡು ಅಂತ ಡೈಲಾಗ್ ಹೊಡೆದಿದ್ದು. ನಾನಿಲ್ಲಾಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲಕಳಿವೆ, ನೀನು ಕಾಫಿ ಕಾಸ್ಕೊಡ್ತೀನಿ, ತಿಂಡಿ ಮಾಡ್ಕೊಡ್ತೀನಿ ಎದ ಅಂತ ಎಬ್ರಿಸ್ಬಿಟ್ಟು ಕಳ್ಳನಂಗೆ ಕೈ ಕೊಟ್ಬಿಟ್ಟು ಎಸ್ಕೇಪ್ ಆದೆ. ಹಿಂಗೆ ನೀನು ಮಾಡೋದು. ನೀನು ನೆಚ್ಕೊಂಬಿಟ್ರೆ ಅಷ್ಟೇ. ಇನ್ನೇನು ಅಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲೇ ಟೈಮ್ ಆಯಿತು ಅಂತೀಯ. ಇಲ್ಲಿ ಗೊಜ್ಜು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಪರೋಟ ಬೇಯಿಸ್ತೀನಿ. ರಾತ್ರಿಗೆ ಪರೋಟ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಪರೋಟ ತಗೊಂಬಂದಾರೆ. ಪರೋಟನಾರು ಬೇಯಿಸ್ಬಾ ಬಂದು. ಈರುಳ್ಳಿ ಮೆಣಸಿಗೆ ಹಚ್ಕೊಂಡ್ಬಿಟ್ರೆ ಸಾಕಾ? ನೀನು ಏನಂತ ಹೇಳಿದ್ದು? ನಾನೇ ಮಾಡ್ತೀನಿ. ಕಾಫಿ ಕಾಸೋಕ್ಕೆ ನಾನು ಕಾಫಿ ಕಾಸ್ತೀನಿ ಅಂತ ಅಂದ್ಬಿಟ್ಟು ಬಂದು ಅಡುಗೆ ಮನೆಯಲ್ಲಿ 10 ನಿಮಿಷ ಹಂಗೆ ನಿಂತಿರೋದು. ನಾನು ಎಲ್ಲಿ ಕಾಫಿ ಬರಲೇ ಇಲ್ವಲ್ಲ ಅಂತೀನಿ. ಸಾಮಾನು ನೋಡಿದ್ನಲ್ಲಿ ಏನೇನು ಬಂದು ಅದಕ್ಕೆ ಅಡುಗೆ ಮನೇಲಿ ನೋಡ್ತಾ ಇರಬೇಕು. ಹೆಂಡತಿ ಏನು ಇಕ್ಕವಳೆ, ಏನು ಬಿಟ್ಟವಳೆ, ಎಲ್ಲಿ ಇಕ್ಕವಳೆ. ಹೆಂಡತಿ ಹುಷಾರಿಲ್ದಾಗ ಮಾಡಬೇಕಾಗುತ್ತೆ.
ಕಡೆ ಕೆತ್ತಿಕ್ಬಿಟ್ಟು ಪರೋಟ ಬೇಸು ನೋಡ್ತೀನಿ. ಅದು ಕರೆಂಟ್ ಬೇರೆ ಇಲ್ಲ, ಕತ್ಲೆ ಸೂಪರ್ ಐತೆ. ನಾನು ಒಗ್ಗರಣೆಗೆ ಹಾಕಿರೋದಲ್ವಾ, ಅದಕ್ಕೆ ಸೂಪರ್ ಆಗೈತೆ. ಪರೋಟನಾರು ಬೇಸಪ್ಪ. ಫಸ್ಟು ಒಲೆ ಕಚ್ಚೋದಕ್ಕಿಂತ ಮುಂಚೆ ಹಂಚು ತಗೋಬೇಕು. ಅದೆಲ್ಲದಕ್ಕಿಂತ ಮುಂಚೆ ಇದನ್ನು ಆನ್ ಮಾಡ್ಕೋಬೇಕು. ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗಲ್ವ? ಹಂಚು ತಗೊಂಡು ಹಂಚು ತೊಳ್ಕೊಂಡು ಏನು ಮಾಡಿ ತಿಂದು ರೂಢಿ ಆಗ್ಬಿಟ್ಟದೆ. ಕಚ್ಚಿ ಬೇಗ ಟೈಮ್ ಆಯ್ತದೆ ನಿಮಗೆ. ಮನೆ ಕಂಡಿದ್ರೆ ನಾ ಎಲ್ಲ ಮಾಡುವೆ. ನಾನು ಕಾಫಿ ಏನು ಇಷ್ಟೊತ್ತಾದ್ರು ಬರ್ಲಿಲ್ವಲ್ಲ, 10 ನಿಮಿಷ ಆದ್ರೂ ಕಾಫಿ ಇಷ್ಟವರೆಗೂ ಬೇಕಾ ಕಾಫಿ ಕಾಸಕ್ಕೆ ಅಂತ ನೋಡಕ್ ಬಂದಿದ್ದು. ನೀನು ನೋಡಿದ್ರೆ ಇನ್ನೂ ಒಲೆನೇ ಹಚ್ಚಿಲ್ಲ, ಸುಮ್ಮನೆ ನೋಡ್ತಾ ಇರಿ ಆ ಕಡೆ ನಿಂತ್ಕೊಂಡು. ಪರೋಟ ತಿನ್ನಬಾರ್ದು ಯಾವಾಗ್ಲೂ. ನೆನೆ ಹುಷಾರಿಲ್ಲ ಅನ್ನೋದಕ್ಕೆ ಬೆಳಗ್ಗೆ ತಿಂಡಿ ಮಾಡಲ್ಲ ಎದ್ದು ಅಂತ ಅಂದ್ಬಿಟ್ಟು ಪರೋಟ ತಗೊಂಡ್ಬಂದವ್ರೆ ಫ್ರೆಂಡ್ಸ್. ಹೇಳು, ನಾವು ಆಸ್ಪತ್ರೆಯಲ್ಲಿ ಹುಷಾರಿಲ್ದಾಗ ಒಂದೊಂದು ಪರೋಟ ಎಷ್ಟೆಷ್ಟು ರೂಪಾಯಿ ನೀನು ತಗೊಂಬತ್ತಿದ್ದಲ್ಲ ಆಸ್ಪತ್ರೆಯಲ್ಲಿ. ಒಂದೊಂದು ಸಿಂಗಲ್ ಪರೋಟನೇ ಪ್ಯಾಕೆಟಲ್ಲಿ ಹೋಟೆಲ್ ಮಾಡೋದಾದ್ರೆ 30 ರೂಪಾಯಿ ಒಂದೊಂದು ಮಾರ್ತಾರೆ ಪರೋಟ. ಹೋಟೆಲ್ ಅಷ್ಟೇ. ಹೋಟೆಲ್ ಈಗ ಅವರೇ ಪರೋಟ ಒತ್ತಕ್ಕೆ ಹೋಗ್ತಾರ. ಇದು ಜಾಸ್ತಿ ಐ ಫ್ಲೇಮ್ ಕೊಡ್ಕ. ಅವ್ರಿಗೆ ಏನೇನು ಕೇಳು. ಬಿಸಿ ಪರೋಟ ರೆಡಿ ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಇವತ್ತು ನನಗೆ ಹುಷಾರಿಲ್ದಿದ್ದ ಕಾರಣದಿಂದ ಹಸ್ಬೆಂಡೇ ಪಾಪ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟನೇ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟನೇ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.